ಕರುಳು ಬಿರಿಯುವಂಥ ಒಂದು ನ್ಯೂಸು ನೋಡಿದ್ರೆ ಎದುರುಗಡೆ ಏನಾಗಿತ್ತು ಅಂತಂದರೆ, ಕನ್ನಡದ ಸರ್ವಶ್ರೇಷ್ಠ ನಟಿ ಬಿ ಸರೋಜಾದೇವಿ ನಿಧನ ಅಂತ ಬರ್ತಾಯಿದೆ. ಅದೇ ದಿನ ಎಷ್ಟು ದುಃಖ ಆಗೋಯ್ತು ಅಂದರೆ ನನಗೆ ಅಷ್ಟು ದುಃಖ ಆಗೋಯ್ತು. ಯಾಕೆ ಅಂತೀನಿ, ಯೋಗ ಯೋಗ್ಯತೆ ಎರಡೂ ಬೇಕು ಕಲಾವಿದನಾದವನಿಗೆ. ಇದು ಬಹಳ ಮುಖ್ಯ ಹರೀಶ್. ಯಾಕೆ ಅಂತ ಕೇಳಿ, ನನ್ನ ದೃಷ್ಟಿಯೊಳಗೆ ಬಿ ಸರೋಜಕ್ಕನಿಗಿಂತನೂ ದೊಡ್ಡ ಅದೃಷ್ಟವಂತ ಇನ್ನೊಬ್ರು ಇಲ್ಲ ಅಂತ ಹೇಳಬೇಕು. ಅವ್ರ ಕಾಲದಲ್ಲಿ ಕರೆಕ್ಟಾಗಿ ಪೈಪೋಟಿ ಕೊಡುವಂಥ ಹೀರೋಯಿನ್ಗಳಿರಲಿಲ್ವಾ? ಯಾಕಿರಲಿಲ್ಲ? ತಿರುವಾಂಕೂರ್ ಸಿಸ್ಟರ್ಸ್, ಲಲಿತಾ, ಪದ್ಮಿನಿ, ರಾಗಿಣಿ ಇದ್ದರು, ವೈಜಯಂತಿಮಾಲಾ ಇದ್ದರು, ಅಂಜಲಿ ದೇವಿ ಇದ್ದರು, ಜಮುನಾ ಇದ್ದರು, ಸಾವುಕಾರ್ ಜಾನಕಿ ಇದ್ದರು. ಏನು ಅಂತಿಂತವ್ರಿದ್ರಿ ಗೊತ್ತಾಯ್ತಾ? ಊರ್ವಶಿ, ಶಾರದಾ, ಎಲ್ಲ ತಿರುತ್ತ ಮಹಾರಥರಿದ್ರೂ ಭಾರತದ ಸೂಪರ್ ಸ್ಟಾರ್ಗಳು ಏನಿದಾರಲ್ಲ, ಭಾರತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಹಿಂದಿ ಒಳಗೆ ಸುನಿಲ್ ಜೊತೆ ಮಾಡಿದ್ದಾರೆ ಗೊತ್ತಾಯ್ತಾ. ಆಮೇಲೆ ಶಮ್ಮಿ ಕಪೂರ್ ಜೊತೆ ಮಾಡಿದ್ದಾರೆ ಗೊತ್ತಾಯ್ತಾ. ರಾಜೇಂದ್ರ ಕುಮಾರ್ ಜೊತೆ ಮಾಡಿದ್ದಾರೆ. ಸಕ್ಸಸ್ಫುಲ್ ಹೀರೋಗಳ ಜೊತೆ ಮಾಡಿದ್ದಾರೆ. ಹೌದು. ತಮಿಳಲ್ಲಿ ಜಮಿನಿ ಗಣೇಶನ್, ಶಿವಾಜಿ ಗಣೇಶನ್, ಎಂ ಜಿ ರಾಮಚಂದ್ರನ್. ಕನ್ನಡದಲ್ಲಿ 3 ಜನ ಕುಮಾರತರೆಯರು, ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಗೊತ್ತಾಯ್ತಾ.